ಎಂಎನ್ಸಿಸಿ ಚಿಂತಾಮಣಿ ಮತ್ತು ಫ್ರೆಂಡ್ಸ್ ಕೋಲಾರ್. ಹಲೋ ಡಿಜೆ, ಮೊಯ್ಗೆ ಮೊಯ್. ಡಿಜೆ ಆಫ್ ಮಾಡಿ. ಡಿಜೆ ಆಗಿರೋ ಕುಣಿತಾ ಇರ್ತಾರೆ. ಪಂದ್ಯಾಟ ಆರಂಭ. ಸೂರ್ಯನ ಕಿರಣಗಳು ಮರೆಮಾಚುವ ಹಂತವನ್ನು ಕಾಣ್ತಾ ಇದೆ ಪಂದ್ಯಕೂಟ. ಅಹರ್ನಿಶಿ ಹಗಲು ರಾತ್ರಿ ಪಂದ್ಯಕೂಟದ ಮತ್ತೊಂದು ಹೋರಾಟದ ರೇಸ್ನಲ್ಲಿದೆ. ಎಂಎನ್ಸಿಸಿ ಚಿಂತಾಮಣಿ ಮತ್ತು ಫ್ರೆಂಡ್ಸ್ ಕೋಲಾರ. ನೋಡಿ, 12 ನಾಟಕರನ್ನ ಕಳಿಸ್ಕೊಡಿ. ಎಂಎನ್ಸಿಸಿ ಇದ್ದಾರೆ, ಫ್ರೆಂಡ್ಸ್ ಕೋಲಾರ ಕ್ಯಾಪ್ಟನ್. ಸ್ಕೋರ್ ಅಪ್ಡೇಟಿಂಗ್ ಕಷ್ಟ ಆಗುತ್ತೆ, ಮತ್ತೆ ಅದು ವೈಯಕ್ತಿಕ ಪ್ರಶಸ್ತಿಗಾಗಿ ಮತ್ತೆ ಸಮಸ್ಯೆಯನ್ನ ನೀವು ಪಡ್ಕೊಳ್ತೀರಿ. ಮತ್ತೇನು ಸಮಸ್ಯೆ ಇಲ್ಲ. ಬೆಸ್ಟ್ ಬ್ಯಾಟ್ಸ್ಮನ್ ಇರ್ಬೋದು, ಬೆಸ್ಟ್ ಬೌಲರ್ ಇರ್ಬೋದು, ಜುನೈದ್ ಮತ್ತು ಒಂದೆರಡೇ ಬ್ಯಾಟ್ಸ್ಮನ್ ಗೊತ್ತಿದೆ, ಫೈಜಾನ್ ಮತ್ತು ಇನ್ನೊಂದು ಯಾರು, ಚೇತನ್. ಸರಿ, ಪಂದ್ಯಾಟ ಆರಂಭ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವ ಪ್ರಯತ್ನ ಮುಂದುವರಿಕೆ ಕಾಣ್ತಾ. ಲಾಂಗ್ ಆಫ್ ನಲ್ಲಿ ಒಂದೊಡ್ಡದ ಸೇರ್ಪಡೆ. ಖಾತೆ ಆರಂಭ. ಪಂದ್ಯಾಟ ಆರಂಭದ ಜೊತೆಗಾಗಿ ಮೊದಲ ಚೆಂಡಿಗೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಟೂರ್ನಮೆಂಟ್ಗೆ ಸಹಕಾರ ಕೊಟ್ಟಂತ ಮಹಾನೀಯರ ಎಲ್ಲರ ಬ್ಯಾನರ್ಗಳು ಸೀಮಾ ರೇಖೆ ಹೊರಭಾಗದಲ್ಲಿ ರಾರಾಜಿಸ್ತಾ ಇದೆ ಈ ಒಂದು ನೇತಾಜಿ ಟ್ರೋಫಿಯಲ್ಲಿ. ಲೋವರ್ ಫಿಲ್ಟರ್ಸ್ ಆಗಿ ಬಿದ್ದ ಚೆಂಡು, ಮಿಡಾಪ್ಲೆ ಪ್ರಯತ್ನ, ಹೊಂದಾಣಿಕೆ ಕೈ ಕೊಡ್ತಾ ಇದೆ. ರನ್ಔಟ್. ಮೊದಲ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಹಂತದಲ್ಲಿ. ಮೊದಲ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. 1-1. MNCC Chintamani won the toss, selected to field first. ಹೊಸದಾನಿಗಳ ಸೇರ್ಪಡೆ ಶಿವ ಎಂಟ್ರಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಸ್ವಲ್ಪ ರೈಸ್ ಆಗ್ತಾ ಇದೆ. ಗುಡ್ಡದ ಹಿಂದೆ ಕಾಯ್ತಕ್ಕಂಥ ಕೈಗಳಿಗೆ ಸೇರ್ತಕ್ಕಂಥ ಜುನೈದ್ ಎಸೆತ. 3 ಚೆಂಡು 1 ಓಟ 1 ಹುದ್ದೆಯನ್ನು ಪಡ್ಕೊಂಡ್ರು. 5 ರನ್ಗಳ ಪಂದ್ಯ. ಮೊದಲ ಪವರ್ ಪ್ಲೇ ಜಾರಿಯನ್ನು ಕಾಣ್ತಾ ಇದೆ. ವಾಟ್ ಅ ಶಾಟ್. ಸುಂದರ ಹಳತ ಚೆಂಡು. ಓ ಮೈ ಗಾಡ್, ನಂಬಲ ಸಾಧ್ಯ ರೀತಿಯೊಂದು ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯೊಂದು ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಈ ಟೂರ್ನಮೆಂಟಿನ ಅತ್ಯುತ್ತಮ ಕ್ಯಾಚ್ ಪಟ್ಟಿಯಲ್ಲಿ ಇದು ಕೂಡ ಸೇರ್ಪಡೆ ಆಗುತ್ತೆ. ತಮೀಮ್ ಬಹಳಷ್ಟು ಉತ್ತಮ ರೀತಿಯೊಂದು ಕ್ಯಾಚ್ ಅನ್ನ
ಪಡ್ಕೊಂಡ್ರು ರನ್ನಿಂಗ್ ಕ್ಯಾಚ್ ರೂಪದಲ್ಲಿ ಈ ಓವರ್ನಲ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಫ್ರೆಂಡ್ಸ್ ಕೋಲಾರ. ಕೇವಲ 1 ಓಟವನ್ನು ಮಾಡಿ 2 ಅಮೂಲ್ಯ ಫ್ರಂಟ್ ಲೈನ್ ಡೇಂಜರಸ್ ಆಟಗಾರನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಕೂಡ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಬಾಜಿ ಅವರ ಮುಂದಾಳತೆಯಲ್ಲಿ ಅವರ ಮಿತ್ರರು ಮಾಡ್ತಕ್ಕಂಥ ಅವಿರತ ಶ್ರಮದ ಪಂದ್ಯಾಕೂಟ ನಿನ್ನೆ ಆರಂಭವನ್ನು ಕಂಡಿತ್ತು. ಶೇಷಾದ್ರಿ ಅವರು ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಟೂರ್ನಮೆಂಟ್ ಆರಂಭವನ್ನು ಕಂಡಿರ್ತಕ್ಕಂಥ ನೇತಾಜಿ ಟ್ರೋಫಿ ಮೂರು ಮಂದಿ ಬೆಸ್ಟ್ ಕ್ಯಾಚಸ್ ಅವಾರ್ಡ್ಗಾಗಿ ರೇಸ್ ನಲ್ಲಿರುವಂತಹ 3 ಮಂದಿ ಆಟಗಾರರು, ಬಾಜಿ ಒಂದೆಡೆ, ಬಾಲು ಒಂದೆಡೆ, ಇನ್ನೊಂದೆಡೆಯಲ್ಲಿ ತಮೀಮ್ ಕೂಡ ಇದ್ದಾರೆ. ಅದು ಯಾರ ಪಾಲಾಗುತ್ತೆ ನೋಡ್ಬೇಕಾಗಿದೆ ನಾಳೆ. ಆತಿಕ್ ಕೂಡ ಇದ್ದಾರೆ. ಮತ್ತೆ ಬೀಸುವ ಪ್ರಯತ್ನ, ಟಾಪ್ ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನ. ನಮ್ಮಲ್ಲ ಸಾಧನೆ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಕೋಲಾರ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 1ಕ್ಕೆ 3. ಇವತ್ತಿನ ಕಾಲಘಟ್ಟದಲ್ಲಿ ಹಗಲಿನ ಪಂದ್ಯಾಟವನ್ನು ನಡೆಸುವುದೇ ಕಷ್ಟವಾಗಿದೆ. ಆ ನಿಟ್ಟಲ್ಲಿ ಗೌನಿಪಲ್ಯ ತಂಡ ಹೊಸ ದಾಖಲೆಯನ್ನು ಬರೀತಾ ಇದೆ ಭಾಗದಲ್ಲಿ. ಈ ಬಾರಿ ಎಸ್ ಅಂತ ಚೆಂಡು ಔಟ್ಸೈಡ್ ಆಫ್ ಸ್ಟಂಪ್ ಸೂಚನೆ, ವೈಟ್ ಬಾಲ್. ಸ್ವಲ್ಪ ತಿರುವನ್ನ ಕೊಟ್ಟಿರ್ತಕ್ಕಂಥ ಚೆಂಡು ಸ್ವಲ್ಪ ಮಟ್ಟಿಗೆ ಜಾಸ್ತಿ ತಿರುವನ್ನ ಕೊಡ್ತಾ ಇದ್ದಾರೆ. ಎಸ್ ಗಾರ್ಬಾದಲ್ಲಿ ಜುನೈದ್ ತಂಡದ ಪರವಾಗಿ ಇಲ್ಲಿ ಒಂದು ಎಕ್ಸ್ಟ್ರಾ ಸೋಟುಗಳು ಖಾತೆಯನ್ನು ಕಾಣ್ತಾ ಇದೆ. 2ಕ್ಕೆ ತಲುಪಿರ್ತಕ್ಕಂಥ ತಂಡ 2 for 3. ರಕ್ಷಣಾತ್ಮಕ ಆಟ, ಓಟುಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಯಶಸ್ವಿ ಓವರ್ ಅನ್ನು ಮುಕ್ತಾಯಗೊಳಿಸ್ತಾ ಇದೆ. ಮೊದಲ ಪವರ್ ಪ್ಲೇ ನಲ್ಲಿ ಅಮೂಲ್ಯ 3 ಹುದ್ದರೆಯನ್ನು ಕಳ್ಕೊಂಡು ಆಡ್ತಾ ಇದೆ ಫ್ರೆಂಡ್ಸ್ ಕೋಲಾರ ತಂಡ. 2 ಓಟವನ್ನು ಮಾತ್ರ ದಾಖಲಿಸಿದ್ರು. ಎಂಡ್ ಆಫ್ ವೆರಿ ಫಸ್ಟ್ ಓವರ್, ಸ್ಕೋರ್ 2 for 3. ಎರಡನೇ ಓವರ್ಗಾಗಿ ಅದಾರನ ಪರಿಚಯ ಮಾಡುವಂತಹ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇದೆ. ಪವರ್ ಪ್ಲೇ ಓವರ್ ಮುಕ್ತಾಯದ ಬಳಿಕ 2ನೇ ಓವರ್ ಚಾಲ್ತಿಯಲ್ಲಿ ಮನೋಜ್ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಮನೋಜ್ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. ವಾಟ್ ಎ ಶಾಟ್, ಸುಂದರತೆ ಆಟ, ರಕ್ಷಣಾತ್ಮಕ ಆಟ. ಒಂದರ ಡ್ರೈವ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆಟಗಾರರು. ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ಉತ್ತಮ ರೀತಿಯ ಆಟಗಾರರಿಗೆ ಸ್ಟ್ರೈಕ್ ಕೊಡುವಂತಹ ಪ್ರಯತ್ನಗಳು ಈ ಹಂತದಲ್ಲಿ ಮಾಡಿರ್ತಕ್ಕಂಥ ಫ್ರೆಂಡ್ಸ್ ಕೋಲಾರ ತಂಡ 3ಕ್ಕೆ ತಲುಪ್ತಾ ಇದೆ. ಈ ಓವರಿನ 2ನೇ ಚೆಂಡಿಗಾಗಿ ಶಾರ್ಟ್ ಆಗಿತ್ತು. ಮತ್ತೆ ಉತ್ತಮ ಥ್ರೋ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಬ್ಯಾಕಪ್ ಇದೆ, ಯಾವುದೇ ಆಘಾತವಿಲ್ಲ. ಡೈರೆಕ್ಟ್ ಹಿಟ್ ಆದ್ರೆ ಅದು ವೇಗದಲ್ಲಿ ಆಟಗಾರರು ಫೇವ್ಲನ್ ಯಾವ್ದನ್ನ ತುಳಿಬೇಕಾಗಿತ್ತು. ಆದ್ರೆ ಇಲ್ಲಿ ಮತ್ತೆ ರಿಸ್ಕಿ ಸಿಂಗಲ್ 4ಕ್ಕೆ ತಲುಪ್ತಾ ಇದೆ. ಮತ್ತೆ ಟಾಪ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಅರ್ಧಾಂಶ ಪಿಚ್ಚನ್ನ ಕ್ರಮಿಸ್ತಾ ಇದ್ದಾರೆ ಆಟಗಾರ. ಒಂದೆಡೆ ನಾನ್ ಸ್ಟ್ರೈಕ್ ಎಂಡ್ಗೆ ಥ್ರೋ ಅನ್ನ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ವೇಗದ ಒಂದು ಥ್ರೋ ಕೂಡ ಸ್ಟ್ರೈಕರ್ ಎಂಡ್ಗೆ ಥ್ರೋ ಮಾಡಿದಂತ ಥ್ರೋ ನೇರ ಗುರಿ ತಲುಪ್ತಾ ಇದೆ. ಆದ್ರೂ ಕೂಡ ಇಲ್ಲಿ ನಾಟ್ ಔಟ್, ಯಾವುದೇ ಆಘಾತವಿಲ್ಲ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ವ್ಯೂಹನ ಸೃಷ್ಟಿಸ್ತಾ ಇದೆ MNCC ಚಿಂತಾಮಣಿಯ ತಂಡ. ಮತ್ತೆ ಬೀಸುವ ಪ್ರಯತ್ನಗಳು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ
ಈ ರೀತಿಯ IPL ನಂತರ ಇಂಡಿಯನ್ ಪ್ರೀಮಿಯರ್ ಲೀಗ್ ನಂತರ ಈ ರೀತಿಯ ಲೀಗ್ ಕಮ್ ನಾಕೌಟಿನ ಪಂದ್ಯಾಟಗಳೇ ಜಾಸ್ತಿ ಆಗ್ತಾ ಇದೆ. ಗ್ರಾಮೀಣ ಪರಿಸರದ ಆಟಗಾರರನ್ನ ಕ್ರಿಕೆಟ್ ನಲ್ಲಿ ಉಳಿಸಬೇಕು, ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಒಂದೊಂದು ತಂಡ ಫ್ರಾಂಚೈಸಿ ರೂಪದಲ್ಲಿ ಖರೀದಿ ಮಾಡಿಕೊಂಡು ಆಡುವಂತ ಪಂದ್ಯಾಕೂಟ. ನೋಬಾಲ್ ಎನ್ನುವ ಸೂಚನೆ ಮತ್ತೆ ರವಾನಿಸಿದ್ರು. ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡನೇ ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು. ಒಟ್ಟಾರೆಯಾಗಿ 2+1 ನೋಬಾಲ್ ಫ್ರೀ ಹಿಟ್. ಇದೆಲ್ಲವೂ ಕೂಡ ಫ್ರೆಂಡ್ಸ್ ಕೋಲಾರಕ್ಕೆ ಲಭಿಸ್ತಾ ಇದೆ. ಆರಂಭಿಕ ದಿನಗಳಲ್ಲಿ ರಾಜ್ಯದ ಪ್ರತಿಷ್ಠಿತ ತಂಡಗಳು 30-32 ತಂಡಗಳು 80-90 ದಶಕದಲ್ಲಿ ಆಡುವಂತ ಒಂದು ನಿದರ್ಶನ ಇದೆ. ಆ ಬಳಿಕ ಕಡಿಮೆ ಆಗ್ತಾ ಇದ್ದ ಹಾಗೆ ರಾಜ್ಯ ಟೆನ್ನಿಸಿನ ತಂಡಗಳು ಕ್ಷೀಣಿಸ್ತಾ ಹೋಗ್ತಾ ಇದೆ. ಕೇವಲ 8 ತಂಡಗಳು ಮಾತ್ರ ಈ ಋತುವಿನಲ್ಲಿ ಪಂದ್ಯಾಟವನ್ನು ಆಡುವಂತ ಪರಿಸ್ಥಿತಿಯಲ್ಲಿ ರಾಜ್ಯ ಮಟ್ಟದ ಟೆನ್ನಿಸ್ ಇದೆ. ಇದರ ಮಧ್ಯೆ ಊಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ 80-90 ದಶಕದಲ್ಲಿ ಆಡಿದಂತ ಆಟಗಾರರಲ್ಲಿ ಇವತ್ತು 40 ಮತ್ತು 45+ ಪಂದ್ಯಾಟದಲ್ಲಿ ಆಡುವಂತ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಫ್ರೆಂಡ್ಸ್ ಕೆಲವೊಂದು ತಂಡಗಳು. ಅವಿಘ್ನ ಸೃಷ್ಟಿ ಬೆಂಗಳೂರು ತಂಡ ಅವಿಘ್ನ ಸೃಷ್ಟಿ ಕ್ರೀಡಾಂಗಣದಲ್ಲಿ 40+ ಪಂದ್ಯಾಟ ನಡೀತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಬಹಳ ಉತ್ತಮ ರೀತಿಯ ಎಸೆತ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 7-3 7 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನೂ ಕೂಡ 3 ಓವರ್ಗಳ ಪಂದ್ಯ ಬಾಕಿ ಉಳ್ಕೊಳ್ತಾ ಇದೆ. ಲೀಗಿನ ಲೆಕ್ಕಾಚಾರದಲ್ಲಿ 30-40 ಓಟಗಳ ಹಿಂದೆ ನೇತಾಜಿ ಕ್ರಿಕೆಟರ್ಸ್ನ ತಂಡ ಒಂದು ಬೃಹತ್ ಮೊತ್ತವನ್ನ ದಾಖಲಿಸಿ ಪಂದ್ಯಾಟದ ಜಯವನ್ನು ದಾಖಲಿಸಿತು. ಮೂರನೇ ವರ್ಗ ಚಾಲ್ತಿಯಲ್ಲಿ ಯಾಸಿರ್ 7-3 ಮತ್ತೆ ಬೀಸುವ ಪ್ರಯತ್ನ ಉತ್ತಮ ಕ್ಷೇತ್ರ ರಕ್ಷಣೆ MNCC ಮಾಡ್ತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಕೆಲವು ತಂಡಗಳು ಆರಂಭಿಕ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಂತ ಲೀಗಿನ ಪಂದ್ಯಾಟದಲ್ಲಿ ಕೂಡ MNCC won the toss, elected to field first. ಪಂದ್ಯಾಟ ಮುಂದುವರಿಕೆ ಮತ್ತೆ ಬೀಸುವ ಪ್ರಯತ್ನ ಲಾಂಗ್ ಆಫ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಬೌಂಡ್ರಿಯ ಮರವನ್ನ ಕಾಣ್ತಕ್ಕಂಥ ಇದು ಬೌಂಡ್ರಿ ಫ್ರೆಂಡ್ಸ್ ಕೋಲಾರಕ್ಕೆ ಲಭಿಸ್ತಾ ಇದೆ. 12-3 ಮತ್ತೆ ಮೂರನೇ ಬಾರಿಗೆ ಮತ್ತೊಂದು ಅದೇ ಮಾದರಿ ಹೊಡೆತ ದಾಖಲಿಸುವ ಪ್ರಯತ್ನ. ಲಾಂಗ್ ಆಫ್ ನಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಇಲ್ಲಿ ಫೈಜಾನ್ ಹುದ್ದಾರಿ ಪತನ. 4ನೇ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. 12-4 ಓವರ್ ಟು DJ ಪಲಾಟ್. ಹೊಸ ದಾಂಡಿಗರ ಸೇರ್ಪಡೆ ಅಂಗಳ ಭಾಗದಲ್ಲಿ ಫ್ರೆಂಡ್ಸ್ ಕೋಲಾರ ಹೊಸ ಬ್ಯಾಟ್ಸ್ಮನ್ ನಿರಂಜನ ಅಂಕಣ ಭಾಗವನ್ನು ಕಾಣ್ತಾ ಇದ್ದಾರೆ. ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ. ಓ ಮೈ ಗಾಡ್, ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಕ್ರಿಕೆಟ್ ನಲ್ಲಿ ಒಂದು ಮ್ಯಾಚ್ ಇದೆ, ಕ್ಯಾಚ್ ವಿನ್ ದ ಮ್ಯಾಚ್.
ಆ ನಿಟ್ಟಲ್ಲಿ ಸಂತೋಷ್ ಒಡಿಸ್ಸಾ ಕಾಮಿಡಿ ಅಂಪೈರ್ ಡಿಸಿಷನ್ ಯಾವುದೇ ಒಂದು ಚ್ಯುತಿ ಬಾರದೆ ಇರುವಂತ ಒಂದು ಕಾಯಕ ಕೇಳಿಕೊಂಡು ಪ್ರೇಕ್ಷಕರ ರಂಜಿಸುವಂತ ಕಾರ್ಯಕ್ರಮವನ್ನ ಮಾಡತಕ್ಕಂತ ಅನುಭವಿ ನಿರ್ಣಾಯಕರು ಕೂಡ. ಮತ್ತೊಂದು ಬಿರುಸಿನ ಹೊಡೆತ ಲಾಂಗ್ ಆಫ್ ನಲ್ಲಿ ಮತ್ತೆ ಕ್ಯಾಚ್ ಪ್ರಾಕ್ಟೀಸ್ ಆಗ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ಹಲೋ, ಮುಂದಿನ ಪಂದ್ಯ RHL ಚಿಕ್ಕಬಳ್ಳಾಪುರ ಮತ್ತು AMCC ಬಾಬು 11. ಟಾಸ್ಗೆ ಬನ್ನಿ. ಲಾಸ್ಟ್ ಕಾಲ್. ಅದಾದ ಬಳಿಕ ಗೋಲ್ಡನ್ ಟೈಗರ್ಸ್ KGF ವರ್ಸಸ್ ಗೌರಿಬಿದನೂರು ಪಂದ್ಯಾಟವನ್ನು ಆಡ್ತಾರೆ. ಈ ರೀತಿಯಾಗಿ 3 ಓವರ್ಗಳ ಮುಕ್ತಾಯದ ಬಳಿಕ 13-5 ಸ್ವಾಮಿ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳ್ಕೊಳ್ತಾ ಇದೆ. ವಾಟ್ ಕ್ಯಾಚ್! ನಂಬಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ರೆ ಬಹಳ ಸುತ್ತಮುತ್ತಲು ಫೀಲ್ಡಿಂಗ್ ಜಮಾವಣೆ ಮಾಡ್ತಕ್ಕಂಥ MNCC ತಂಡ. ಇಲ್ಲಿ ಆಟಗಾರರು ಮಾತ್ರ ಪಥ ಸಂಚಲನ ಮಾಡ್ತಾರೆ, ಬಿಟ್ರೆ ಊಟವನ್ನ ದಾಖಲಿಸ್ತಾ ಇಲ್ಲ. ಬಹಳ ಸುತ್ತಮುತ್ತಲು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ನಿಟ್ಟಲ್ಲಿ ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. 6ನೇ ವಿಕೆಟ್ ಪತನ. 13-6. ಕ್ರಿಕೆಟಿನ ಮೊದಲ ದುರದೃಷ್ಟ ನಂಬರ್ ಅನ್ನು ಕಂಡಿರ್ತಕ್ಕಂಥ ಫ್ರೆಂಡ್ಸ್ ಕೋಲಾರ 13 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಕೆಲವೊಂದು ಈ ಮೈದಾನಕ್ಕೆ ಹೊಂದಿಕೊಂಡಂತ ಆಟಗಾರರೆಲ್ಲ ಭರ್ಜರಿ ಸಿಕ್ಸರ್ ಬೌಂಡ್ರಿಗಳನ್ನು ದಾಖಲಿಸಿದಂತ ಈ ಕ್ರೀಡಾಂಗಣ ಕೆಲವು ತಂಡಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡಿತ್ತು, ಲೋ ಸ್ಕೋರ್ ಮ್ಯಾಚ್ ಅನ್ನು ಕಂಡಿತ್ತು. ಆದ್ರೂ ಕೂಡ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಉತ್ತಮ ರೀತಿಯಲ್ಲಿ ಹೊಡೆತ, ಬುಲೆಟ್ ಶಾಟ್ ಲಾಂಗ್ ಆಫ್ ನಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮುರಳಿ ಶಾಟ್ ಆಗಿತ್ತು, ಕವರ್ಸಿನ ಮೇಲ್ ಇದು ಅಂತಿಮ ಹಂತದಲ್ಲಿ ಸಿಕ್ಸರ್ ಅನ್ನು ಅದಾಯಿಸುವ ಪ್ರಯತ್ನ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಸಿಕ್ಸರ್ ಹೊರಭಾಗದಲ್ಲಿದ್ರು, ಆದ್ರೆ ಪ್ರಯತ್ನ ಮಾಡಿದಂತ ತಂಡ ಸಿಕ್ಸರ್ ಈ ಬಾರಿ. ಫ್ರೆಂಡ್ಸ್ ಕೋಲಾರಕ್ಕೆ ಸಿಕ್ಸರ್ ಬರವನ್ನ ಕಾಣ್ತಕ್ಕ ತಂಡಕ್ಕೆ ಈ ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಡ್ತಾ ಇದೆ. ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್, ಷಡ್ಕ, ಆ ರೋಟದ ಸೇರ್ಪಡೆ. ಎರಡು ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ದೀಕ್ಷಿತ್. ಸ್ಕೋರ್ ಹೈ ಆಗ್ತಾ ಇದೆ, 26-6. ಬಾಬುಲಾನ್ ಮತ್ತು RHL ಕ್ಯಾಪ್ಟನ್ ಈ ಕಡೆ ಬರಬೇಕು. ಶಾರ್ಟ್ ರೈಸ್ ಇನ್ ಡೆಲಿವರಿ, ಮತ್ತೊಂದು ಫುಲ್ ಮಾಡೋ ಪ್ರಯತ್ನ, ಒಂದೋಟದ ಸೇರ್ಪಡೆ. ಎರಡನೇ ಓಟವನ್ನ ಕ್ಲಿಯರ್ ಮಾಡ್ತಾರೆ, ನೋಡ್ಬೇಕಾಗಿದೆ, ಕ್ಲಿಯರ್ ಆಗುತ್ತೆ. ಎರಡನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಸ್ಕೋರ್ 28-6. ಈ ಓವರಿನ ಅಂತಿಮ ಚೆಂಡು. ಲಾಸ್ಟ್ ಒನ್ ಬಾಲ್ ರಿಮೈನ್ ನಾವು. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ಕಾಣ್ತಕ್ಕಂತ ಫ್ರೆಂಡ್ಸ್ ಕೋಲಾರಕ್ಕೆ ದೀಕ್ಷಿತ್ ಹೊಡೆದಿದ್ದಾವೆ. ಈ ಎರಡು ಸಿಕ್ಸರ್
ಪಂದ್ಯದ ಚಿತ್ರಣ ಬದಲಾವಣೆ ಆಗ್ತಾ ಇದೆ. ಕೊನೆಯ ಬಾರಿ ಉತ್ತಮ ಎಸೆತ, ಬೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡವತ್ತ 28ಕ್ಕೆ 6. ಇಲ್ಲಿ ಮುಂದಿನ ಪಂದ್ಯದ ಟಾಸ್ ಅನ್ನು ನಡೆಸಿಕೊಡ್ಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. RHL ಮತ್ತು ಬಾಬು 11. ಈ ಪಂದ್ಯಾಟದ ಟಾಸ್ ಅನ್ನು ನಿರಂಜನ ಮಾಡ್ತಾ ಇದ್ದಾರೆ ನೇತಾಜಿ ತಂಡದ ಅನುಭವಿ ಆಟಗಾರ. ಕ್ಯಾಮರಾಮ್ಯಾನ್ ಫೋಕಸ್ ಕರೋ. ಟಾಸ್ ಪ್ರಕ್ರಿಯೆ ಆಗ್ತಾ ಇದೆ. ಇದು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ತಂಡ ಇಲ್ಲ, ಒಳಭಾಗದಲ್ಲಿ ಇರುವಂತಹ ಒಂದು ಬ್ಯಾನರ್ ಅಡಿ ಭಾಗದಲ್ಲಿ ಟಾಸ್ ಪ್ರಕ್ರಿಯೆ ಆಗುತ್ತೆ. ಅಂತಿಮ ಚೆಂಡು ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಹೊಸ ಬೌಲರ್ ಫಹದ್ 28 for 6. ಇದರ ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ. ಸಿಕ್ಸರ್ ಈ ಬಾರಿ. ಆ ರೋಟದ ಸೇರ್ಪಡೆ ಫ್ರೆಂಡ್ಸ್ ಕೋಲಾರ. ಅಂತಿಮ ಹಂತದಲ್ಲಿ ನಮ್ಮ ಮುರಳಿ ಸಿಕ್ಸರ್ ದಾಖಲಿಸಿದ್ರು. ತೂಕದ ಮನುಷ್ಯ, ಪಂದ್ಯಕ್ಕೂ ತೂಕ, ದೇಹದ ತೂಕ, ಬಹಳಷ್ಟು ಉತ್ತಮ ಒಂದು ಬಾಲ್ ಅಡ್ಡ ಹೊಡೆತ ಕೂಡ. RHL ಚಿಕ್ಕಬಳ್ಳಾಪುರ ತಂಡ ಟಾಸ್ ಅನ್ನು ಜಯಿಸ್ತಾ ಇದೆ. ರಾಜ್ಯ ಮಟ್ಟದ ಟೆನ್ನಿಸ್ ನಲ್ಲಿ ನಾವು ಕಂಡ ಹಾಗೆ ಉತ್ತಪ್ಪನಿಗೆ ತೂಕದ ಮನುಷ್ಯ ಅಂತ ಹೇಳ್ತಾರೆ, ಇಲ್ಲಿ ಮುರಳಿಗೆ ತೂಕದ ಮನುಷ್ಯ ಅಂತ ಹೇಳ್ಬಹುದು. ಮತ್ತೆ ಫಹದ್ ಶಾರ್ಟ್ ಆಗಿತ್ತು, ಮಿಡ್ ವಿಕೆಟ್ ನಲ್ಲಿ ಒಂದೋಟದ ಸೇರ್ಪಡೆ, ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟ ಮಾತ್ರ ಪೂರೈಕೆ ಮಾಡಿಕೊಂಡ್ರು ಫ್ರೆಂಡ್ಸ್ ಕೋಲಾರ. ಅಂತಿಮ ಓವರ್ನಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 35ಕ್ಕೆ ತಲುಪಿರ್ತಕ್ಕಂಥ ತಂಡ. ಈ 3 ಸಿಕ್ಸರೇ ಅಂತಿಮ ಹಂತದಲ್ಲಿ ಘನತೆಯ ಮೊತ್ತವಾಗಿ ಸಾಗ್ತಾ ಇದೆ. 7 ಎಸೆತ, 22ರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತ ಆಟಗಾರರು. ಕ್ರಿಕೆಟ್ ನಲ್ಲಿ ಬಹಳಷ್ಟು ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತ ಒಂದು ನಿದರ್ಶನಗಳಿದೆ. ಸಮಾಜ ಬಾಂಧವರ ಪಂದ್ಯಾಕೂಟದಲ್ಲಿ ಸಾಗರ್ ಭಂಡಾರಿ ಮತ್ತು ನಿತಿನ್ ಮುಲ್ಕಿ ಉಡುಪಿ ಆಟಗಾರ 100ಕ್ಕೂ ಮಿಕ್ಕಿ ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಆರಂಭಿಕ ಹಂತದಲ್ಲಿ ಹೊಸ ದಾಖಲೆಯನ್ನು ಬರೆದ್ರು. ಆ ದಾಖಲೆಯನ್ನ ಇತ್ತೀಚೆಗಷ್ಟೇ ಪಟ್ಟಾಭಿ ಮತ್ತು ಚು ನವೀನ ಅದನ್ನ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಈ ರೀತಿಯಾಗಿ ಲೀಗಿನ ಪಂದ್ಯಾಟಗಳೆಲ್ಲ ಬಹಳಷ್ಟು ಉತ್ತಮವಾಗಿ ಸಾಗ್ತಾ ಇದೆ ಪಾರ್ಟ್ನರ್ಶಿಪ್ ರೂಪದಲ್ಲಿ. ಮತ್ತೆ ಬೀಸುವ ಪ್ರಯತ್ನ ಮುರಳಿ ಮಾಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ, ಸ್ಕಾಲ ಬದಲಿಗೆ ಕ್ಷೇತ್ರ ರಕ್ಷಣೆ, ಒಂದರ ಬದಲಿಗೆ 2ನೇ ಓಟವನ್ನ ಕೂಡ ಮುರಳಿ ಪಡ್ಕೊಂಡ್ರು. ಆ ನಿಟ್ಟಲ್ಲಿ ತಂಡದ ಅನುಭವಿ ಆಟಗಾರ ಮುರಳಿ ಇನ್ನುಳಿದ 2 ಎಸೆತಗಳಲ್ಲಿ ಯಾವ ರೀತಿಯ ಬಲ ಸಿಡಿಲಿನ ಹೊಡೆತವನ್ನು ದಾಖಲಿಸುವ ಮುಖಾಂತರವಾಗಿ ಒಂದು ಘನತೆಯ ಮೊತ್ತವನ್ನು ದಾಖಲಿಸಿ ನೋಡಬೇಕಾಗಿದೆ. 38ಕ್ಕೆ ತಲುಪಿರ್ತಕ್ಕಂಥ ಫ್ರೆಂಡ್ಸ್ ಕೋಲಾರದ ತಂಡ. ಐದನೇ ಬಾರಿ ಫಹದ್ ಲಾಂಗ್ ರನ್ ಅಪ್ ಮುಖಾಂತರವಾಗಿ ಎಸೆತವನ್ನು ದಾಖಲಿಸ್ತಾ ಇದ್ದಾನೆ. ಓ ಮೈ ಗಾಡ್, ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಫ್ರೆಂಡ್ಸ್ ಕೋಲಾರದ ಆಧಾರ ಸ್ತಂಭ ಮುರಳಿ ಆರ್ಭಟ ಮತ್ತೆ ಆರಂಭ. ಮುಕ್ತಾಯವನ್ನು ಕಾಣ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನ್ ನೌ. ಮೂರು ಓವರ್ಗಳಲ್ಲಿ 13ರಿಂದ 14 ರನ್ ಅನ್ನು ಕಲೆ ಹಾಕಿದಂತ ಫ್ರೆಂಡ್ಸ್ ಕೋಲಾರ ಇಲ್ಲಿ 4.5 ಚೆಂಡುಗಳಲ್ಲಿ ಡಿಜೆ ಹಾಕಿ ಆಫ್ ಮಾಡೋದು ಬೇಡ. ಈ ಹತ್ತಲ್ಲಿ ಡಾಟ್ ಬಾಲ್ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 44ಕ್ಕೆ 6, 45ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ.
ಇದೊಂದು ಇನ್ನಿಂಗ್ಸ್ ಆಗ್ಲಿ. ಪಂದ್ಯಾಟವನ್ನು ನೋಡಿಸಿ ಲೈನ್ ಮಾರ್ಕ್ ಮಾಡಿದ್ರೆ ಲೇಟ್ ಆಗುತ್ತೆ. ನೋಡಿ ಶ್ರೀನಿವಾಸ್ ಅವರೇ ಲೈನ್ ಮಾರ್ಕ್ ಮಾಡೋರು. ಸೆಕೆಂಡ್ ಇನ್ನಿಂಗ್ಸ್ ಆರಂಭ. 45 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. 30 ಎಸೆತ 45 ಅವಶ್ಯಕತೆ. ಸೂರ್ಯನ ಕಿರಣಗಳು ಮರೆಮಾಚ್ತಾ ಇದ್ದ ಹಾಗೆ ಕೃತಕ ಬೆಳಕು ಇವಾಗ ಆನ್ ಆಗ್ತಾ ಇದೆ. ಹಗಲು ರಾತ್ರಿಯ ಹಾರ್ನಿಶ್ ಪಂದ್ಯಾಟದ ಫೆಡ್ ಲೈಟ್ ಆನ್ ಆಗ್ತಾ ಇದೆ. ಹಲೋ, ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಇದ್ರೆ ಗೋವನ್ಪಲ್ಲಿಯಲ್ಲಿ ಒಬ್ರು ಗಿಲ್ಲಿ ಇದ್ದಾರೆ. ಟಾರ್ಗೆಟ್ 45. ಪಂದ್ಯಾಟವನ್ನು ಮುಂದುವರಿಸಬೇಕು. 20 ನಿಮಿಷ 5ವರೆಗೆ ಮತ್ತದಲ್ಲಿ ಇದ್ದಾವೆ. 30 ಎಸೆತ 45 ಒಂದು ಅವಶ್ಯಕತೆ ಇದೆ. MNCC ಜಯಕ್ಕಾಗಿ 3 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಕ್ರಿಕೆಟ್ನಲ್ಲಿ ನಾವು ಕಂಡ ಹಾಗೆ ಅತಿ ಹೆಚ್ಚು ಬಾರಿ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟ ನಡೆಸಿದಂತ ಸಂಸ್ಥೆ ಇದ್ರೆ ಅದು ಸ್ವಾಮಿ ಗಂಗೊಳ್ಳಿಯ ಒಂದು ತಂಡ. ಮೋಸ್ಟ್ಲಿ 80-90ರಲ್ಲಿ ಆಡಿದಂತ ಆಟಗಾರಿಗೆ ಗೊತ್ತಿರಬಹುದು. 7 ಬಾರಿ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ಸ್ವಾಮಿ ಗಂಗೊಳ್ಳಿ ತಂಡ ನಡೆಸಿದ್ರು. ಆ ಬಳಿಕ ರಾಜ್ಯ ಟೆನ್ನಿಸ್ ನಲ್ಲಿ ಮತ್ತೊಂದು ದಾಖಲೆ ಬರೆದಂತ ಒಂದು ತಂಡ 9-10 ದಿನಗಳ ಕಾಲದ ಒಂದು ಪಂದ್ಯಾಕೂಟ ನಡೆಸ್ತಕ್ಕಂತ ಚಕ್ರವರ್ತಿ ಕುಂದಾಪುರ ತಂಡ 5 ಬಾರಿ ಹಗಲು ರಾತ್ರಿ ಪಂದ್ಯಾಟ ನಡೆಸಿದ್ರು. ಇದೆಲ್ಲ ದಾಖಲೆಗಳನ್ನ ಪುಡಿಗಟ್ಟಿಸಿದಂತ ಒಂದು ತಂಡ ಇದ್ರೆ ಅದು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಸಾಗುತ್ತೋ. ಅದು 17 ಬಾರಿ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸಿದ್ದಾರೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸ ದಾಖಲೆ ಬರೀತಾ ಇದೆ ನೇತಾಜಿ ಗೌನಿಪಲ್ಲಿಯ ತಂಡ. ಹೇಮಂತ ಮೊದಲವರಿಗಾಗಿ ಆರಂಭಿಕ ಆಟಗಾರರು ನವಾಜ್ ಮತ್ತು ಫಯಾಸ್. ಮೊದಲ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಬರೆದಬ್ಬ ಪ್ರಯತ್ನ. ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಹಲೋ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು. ಫೈಸ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ನಾನ್ ಸ್ಟ್ರೈಕಾ ನವಾಜ್ ಸ್ಟ್ರೈಕಾ? ಸರಿ, ನವಾಜ್ ಸ್ಟ್ರೈಕ್ ಲಾಲೆ. ಓ ವಾಟ್ ಎ ಶಾಟ್, ವಾಟ್ ಎ ಶಾಟ್. ಇವಾಗ ಮತ್ತೆ ಬ್ಯಾಕ್ವರ್ಡ್ ಪಾಯಿಂಟ್ ಬಾಲ್ ಸೀಮಾ ರೇಖೆಯನ್ನ ಕ್ರಮಿಸ್ತಾ ಇದೆ. ಬೌಂಡ್ರಿ, ಸೆಕೆಂಡ್ ಬೌಂಡ್ರಿ in this over. ಎರಡು ಚೆಂಡು 2 ಬೌಲರಿಗೆ ಅವಕಾಶ ಮಾಡಿಕೊಂಡಂತ ಹೇಮಂತ್ ಓವರ್ ನಲ್ಲಿ ಇನ್ನು 28 ಎಸೆತ 37 ಓಟದ ಅವಶ್ಯಕತೆ. ಮತ್ತೆ 3ನೇ ಬಾರಿಗೆ ಹೇಮಂತ
ಇವಾಗ ನವಾಜ್ ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿನ ದಾಖಲಿಸಿದ್ರು. ಫ್ಲಡ್ ಲೈಟ್ ಆನ್ ಆಗ್ತಾ ಇದೆ. 8 ಟವರ್ಗಳ ಅಡಿಭಾಗದಲ್ಲಿ ನಡೆತಕ್ಕಂತ ಹಗಲು ರಾತ್ರಿಯ ಪಂದ್ಯ ಕೂಟ 7ನೇ ದಿನದ ಮೊದಲ ಪಂದ್ಯ. ಇಲ್ಲಿ ಫ್ಲಡ್ ಲೈಟ್ ಅಲ್ಲಿ ಶಾಟ್ ಆಗಿತ್ತು, ಮತ್ತೆ ಬಿಟ್ಟ ಸ್ಥಳ ತುಂಬಿಸ್ತಾ ಇದ್ದಾರೆ. ಬೌಂಡ್ರಿ, ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ನವಾಜ್ ಫ್ರಮ್ MNCC. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸಮಯ ಬಹಳಷ್ಟು ಕಡಿಮೆ ಇದೆ. 20 ಪಂದ್ಯ ನಡೀಬೇಕಾಗಿದೆ. ಸಂತೋಷ್ ಬಾಯ್ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರು ಮತ್ತೆ 4ನೇ ಬಾರಿಗೆ. ಹೇಮಂತ್ ಮೆಂಡಿಸ್ ಲೆಕ್ಕಾಚಾರ ಕೈ ತಪ್ಪಿ ಹೋಗ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿ 40-12ಕ್ಕೆ ಲಾಸ್. 4ನೇ ಬಾರಿಗೆ ಮತ್ತೆ ಹೇಮಂತ ಅದ್ಯಾವ ರೀತಿಯ ಸ್ಥಾನ ದಾಖಲಿಸಿ ನೋಡಬೇಕಾಗಿದೆ. ನವಾಜ್ ಆಟವೇ ಆರಂಭದ ಹಂತದಲ್ಲಿ MNCC ಕೈ ಹಿಡಿತಾ ಇದೆ. 3 ಚೆಂಡುಗಳಲ್ಲಿ ಭರ್ಜರಿ ಬೌಂಡ್ರಿನ ದಾಖಲಿಸಿದ್ರು. ಬ್ಯಾಕ್ಔಟ್ ಪಾಯಿಂಟ್ ವಿಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ಒಂದು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಅತ್ಯುತ್ತಮ ಬೌಂಡ್ರಿಯನ್ನು ದಾಖಲಿಸಿದಂತ ನವಾಜ್. ಕ್ಷೇತ್ರಕ್ಷಣೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತಾ ಇದೆ. 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ತಂಡ 12ಕ್ಕೆ ಲಾಸ್. 4ನೇ ಚೆಂಡು ಅಕ್ರಾಸ್ ಇಲಾನ್ ಆಗಿ ಬೀಸುವ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ ನಿಟ್ಟಲ್ಲಿ. ಡಾಟ್ ಬಾಲಿನ ಸೇರ್ಪಡೆ. ಇದು ಡಾಟ್ ಬಾಲ್ ಅನಿವಾರ್ಯತೆ ಕೂಡ ಫ್ರೆಂಡ್ಸ್ ಕೋಲಾರಕ್ಕೆ. ಕ್ರಿಕೆಟ್ ನಲ್ಲಿ ಬಹಳಷ್ಟು ದಾಖಲೆಗಳಿದೆ. 6 ಚೆಂಡುಗಳಲ್ಲಿ 6 ಸಿಕ್ಸರ್ ಅನ್ನು ದಾಖಲಿಸಿದಂತ ಆಟಗಾರ ಮೊಟ್ಟ ಮೊದಲ ಬಾರಿಗೆ ಕುಂದಾಪುರದ ಶ್ರೀಪಾದ್ ಉಪಾಧ್ಯಾಯರು 6 ಸಿಕ್ಸರ್ ದಾಖಲಿಸಿದ್ರು. ಮತ್ತೆ ಬೀಸುವ ಪ್ರಯತ್ನ. ಒಂದೊಡ್ಡದ ಸೇರ್ಪಡೆ. 38 ಸರ್ಕಲ್ ಒಳಭಾಗದಲ್ಲಿ ಒಂದೊಡ್ಡದ ಸೇರ್ಪಡೆನ ಫ್ರೆಂಡ್ಸ್ ಕೋಲಾರ ದಾಖಲಿಸ್ತಾ ಇದೆ. ಆ ಕೋಲಾರ ವಿರುದ್ಧ ದಾಖಲಿಸ್ತಾ ಇದ್ದಾರೆ MNCC ತಂಡ. ಈ ಹಂತದಲ್ಲಿ 13ಕ್ಕೆ ತಲುಪ್ತಾ ಇದೆ ಕೂಡ. ಲಾಸ್ಟ್ ಒನ್, ಕೊನೆಯ ಬಾರಿ. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಹೇಮಂತನ ಓವರ್ನಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಥರ್ಡ್ ಮ್ಯಾನ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಮತ್ತೆ ದಾಖಲಿಸಿದ ಓವರಿನ 4ನೇ ಬೌಂಡರಿಗೆ ಅವಕಾಶ ಮಾಡಿಕೊಟ್ರು. ಮುಂದಿನ ಪಂದ್ಯ RHL ಚಿಕ್ಕಬಳ್ಳಾಪುರ ಮತ್ತು AMCC ಬಾಬು 11. ಅದಾದ ಬಳಿಕ ಗೋಲ್ಡನ್ ಟೈಗರ್ಸ್ KGF MCC ಗೌರವ ಎದುರಿಸ್ತಾರೆ. ಅದಾದ ಬಳಿಕ ಭಾರ್ಗವ ಡಿಫೆಂಡರ್ಸ್ ನೇತಾಜಿಯನ್ನು ಎದುರಿಸ್ತಾರೆ. ನವಭಾರತ ಫ್ರೆಂಡ್ಸ್ ಕೋಲಾರವನ್ನು ಎದುರಿಸ್ತಾರೆ. MCC ಶಿಡ್ಲಘಟ್ಟ AMCC ಬಾಬು 11 ಅನ್ನು ಎದುರಿಸ್ತಾರೆ. ಸೆಕೆಂಡ್ ಓವರ್. ಪ್ರೇಮ್ ಪವನ್ ಅನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು. ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶೇಷಾದ್ರಿ ಅವರು, ಅನಿಲ್ ಅವರು, ಸುಪ್ರಿಯಾ ಶ್ರೀನಿವಾಸ್ ಅವರು, ಉದಯಣ್ಣನವರು, ರಮೇಶ್ ಅವರು ಇವರೆಲ್ಲರ ಮುಂದಾಳತ್ವದಲ್ಲಿ ಪಂದ್ಯಾಕೂಟ ಉದ್ಘಾಟನೆ ಕಂಡಿತ್ತು. ಶ್ರೀನಿವಾಸ್ ಮೂರ್ತಿ ಮತ್ತು ರಾಘವ್ ಇವರೆಲ್ಲರ
ಉಪಸ್ಥಿತಿಯಲ್ಲಿ ಒಂದು ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಇಲ್ಲಿ ಸಾಂಗವಾಗಿ ಸರಾಗವಾಗಿ ಈ ಟೂರ್ನಮೆಂಟ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಎರಡನೇ ಚೆಂಡು ರಕ್ಷಣಾತ್ಮಕ ಆಟ, ವಿಕೆಟ್ ಅನ್ನು ಉಳಿಸಿ ಆಡುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಾಜಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಾಥ್ ನೀಡಿದಂತ ನೇತಾಜಿ ಕ್ರಿಕೆಟ್ನ ಸದಸ್ಯರು ಎಲ್ಲರೂ ಇರಬಹುದು. ಗಿರಿ ಪ್ರಭು ನಿರಂಜನ್ ಅಂತ ಅನುಭವಿ ಆಟಗಾರರು ಟೂರ್ನಮೆಂಟಿನ ಒಂದು ಉಪಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಉತ್ತಮ ಒಂದು ಟೈಮಿಂಗ್ ಕೈ ಕೊಡ್ತಾ ಇದೆ, ಹಾತಲ್ಲಿ ಹಿಡಿತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ, 4 ಜನ ಸಂಪರ್ಕವನ್ನು ಕಂಡುಕೊಂಡ್ರು. ಲೋವರ್ ಆಗಿ ಬಿದ್ದಂತ ಚೆಂಡು ರಿವರ್ಸ್ ಶಾಟ್ ಮುಖಾಂತರವಾಗಿ ಒಂದೋಟದ ಸೇರ್ಪಡೆಯೂ ಕೂಡ 20 ಫಾರ್ ನೋ ಲಾಸ್. ಇನ್ನು 21 ಎಸೆತ, 25 ಓಟದ ಅವಶ್ಯಕತೆ. ಬಹಳಷ್ಟು ಪ್ರೇಕ್ಷಕರು ಈ ಟೂರ್ನಮೆಂಟ್ಗೆ ವೀಕ್ಷಕರಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನೇತಾಜಿಯ ಪರವಾಗಿ ಧನ್ಯವಾದಗಳು. ಮತ್ತೆ ಒಂದು ಓಟದ ಸೇರ್ಪಡೆ, ಮಿಡಾನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡಿದಂತ ತಂಡ ಫ್ರೆಂಡ್ಸ್ ಕೋಲಾರ್. ಮತ್ತೆ ಪವನ್ ನೀಳ ಕಾಯ್ದ ವ್ಯಕ್ತಿ ಅಂತಿಮ 2 ಚೆಂಡನ್ನು ಎಸೆಯಬೇಕಾಗಿದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯಕೂಟಕ್ಕೆ ಮೂರ್ತಿ ಅಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ನೇತಾಜಿ ಟ್ರೋಫಿಯ ಹಗಲು ರಾತ್ರಿಯ ಪಂದ್ಯಕೂಟದ ಹೋರಾಟದ ಪಂದ್ಯ ಲೀಗ್ನಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣುತ್ತೆ. ಇವತ್ತು ಮುಂದುವರಿಕೆಯೂ ಕೂಡ. ಅಂತಿಮ ಚೆಂಡು ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಂಡಿತ್ತು. 3 ಓವರ್ಗಳು 2 ಓವರ್ಗಳಲ್ಲಿ 21ಕ್ಕೆ ನೋ ಲಾಸ್. ಮುಂದಿನ ವಾರ ನಮ್ಮ ಪಯಣ ಪಾವಗಡ, ಅದಾದ ಬಳಿಕ ಮಡಿಕೇರಿ. ಈ ರೀತಿಯಾಗಿ ಸಾಲು ಸಾಲು ಪಂದ್ಯಾಟಗಳು ರಾಜ್ಯದಲ್ಲಿ ಮುಂದುವರಿಕೆಯನ್ನು ಕಾಣುತ್ತೆ. ಕ್ರಿಕೆಟ್ ನಲ್ಲಿ ಬಹಳಷ್ಟು ದಾಖಲೆಯನ್ನು ಕಂಡಾಗ ಮೊನ್ನೆ ಅಷ್ಟೇ ಶಿವಮೊಗ್ಗ ಕ್ರೀಡಾ ಇಲಾಖೆ ಒಂದು ಸಂಸ್ಥೆ ತರುಣ್ ಶೆಟ್ಟಿ ಬಳಗ ಒಂದು ಬೃಹತ್ ಮೊತ್ತದ ಶಾರ್ಟ್ ಪಿಚ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಪಂದ್ಯಕೂಟವನ್ನು ನಡೆಸಿದ್ರು. ಅಲ್ಲಿ ಸರಣಿ ಶ್ರೇಷ್ಠ ಆಟಗಾರರಿಗೆ ಬೈಕ್ ಅನ್ನು ಕೊಟ್ಟಿದ್ದಾರೆ. 2026 5 ದಿನಗಳ ಕಾಲ ಶಿವಮೊಗ್ಗದ ಒಂದು ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿಯ ಶಾರ್ಟ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಸಾಗುತ್ತೆ. ಅದು ಥ್ರೋ ಪಂದ್ಯ. ಆ ಪಂದ್ಯಾಟದ ಸರಣಿ ಶ್ರೇಷ್ಠ ಆಟಗಾರನಿಗೆ ಕಾರನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಮತ್ತೊಂದು ಶಾರ್ಟ್ ಪಿಚ್ ಇತಿಹಾಸ, ಮತ್ತೊಂದು ದಾಖಲೆ ಪಂದ್ಯಕೂಟವನ್ನು ಶಿವಮೊಗ್ಗದಲ್ಲಿ ಮತ್ತೊಂದು ನಡೆಸ್ತಾ ಇದೆ. ಜನವರಿ ಅಂತ ಕಾಣುತ್ತೆ. 23, 24, 25 ಆ ಪಂದ್ಯಾಟದಲ್ಲಿ ಸರಣಿ ಶ್ರೇಷ್ಠ ಆಟಗಾರನಿಗೆ ಬೈಕ್ ಅನ್ನ ಕೊಟ್ಟು ಗೌರವಿಸ್ತಾರೆ. ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ. ಇದೆಲ್ಲ ಪಂದ್ಯಕ್ಕೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಈ ತರ ಮಧ್ಯೆ ಊಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್, ಚೆಂಡು ತಿರುಗಿಸ್ತಾ ಇದ್ದಾರೆ. ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್ ಕೂಡ ಫ್ರೆಂಡ್ಸ್ ಕೋಲಾರದ ಪರವಾಗಿ. ಕುತೂಹಲಕಾರಿ ಪಂದ್ಯ. 2 ತಂಡಗಳು ಸಮಾನವಾಗಿ ಆಡ್ತಕ್ಕಂಥ 2 ತಂಡಗಳು. MNCC ಮತ್ತೆ ಸಲ್ಮಾನಿ ಬ್ಯಾಕ್ ಫುಟ್ ಅಲ್ಲಿ ಆಡುವ ಪ್ರಯತ್ನ ಮಾಡಿದ್ರು. ಬ್ಯಾಕ್ಔಟ್ ಪಾಯಿಂಟ್ ಮೇಲೆ 1 ಓಟ, 2ನೇ ಓಟ ತನ್ಮೂಲಕ ಕ್ಲೀನ್ ಆಗ್ತಾ ರನ್ಔಟ್. ಮೊದಲ ಬ್ರೇಕ್ ಥ್ರೋ ಪಡ್ಕೊಳ್ಳುತ್ತ
ಫ್ರೆಂಡ್ಸ್ ಕೋಲಾರದ ತಂಡ ಎಂಎನ್ಸಿಸಿ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಥ್ಯಾಂಕ್ ಯು ಡಿಜೆ. ಇತ್ತ ಹೊಸದಾಡಿಗರ ಸೇರ್ಪಡೆ. ಕೆಲವರು ಈವಾಗಲೇ ಚಳಿ ಶುರುವಾಗಿದೆ. ಆ ನಿಟ್ಟಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯೂ ಕೂಡ. ಕ್ರಿಕೆಟ್ ರಂಗದಲ್ಲಿ ಮತ್ತೊಂದು ದಾಖಲೆಗಳ ಪುಟವನ್ನು ತೆರವುಗೊಳಿಸಿದ ಮೊಟ್ಟ ಮೊದಲ ಬಾರಿಗೆ ಸೀರೀಸ್ ಆಗಿ ಕಾರನ್ನು ಕೊಟ್ಟಿದ್ರು. ಅದನ್ನ ಪಡ್ಕೊಂಡಂತ ಆಟಗಾರರು ಗಂಗಾ ಬೆಂಗಳೂರು. ಅದಾದ ಬಳಿಕ AK ಸ್ಪೋರ್ಟ್ಸಿನ ಆರಿಫ್ ಮುಖ 800 ಕಾರನ್ನು ಪಡ್ಕೊಂಡ್ರು. ಇವಾಗ ಟೆನ್ನಿಸ್ ಬಾಲ್ ನಲ್ಲಿ ಮತ್ತೊಂದು ಕಾರ್ 2026 ಶಾರ್ಟ್ ಪಿಚ್ ನಲ್ಲಿ ಕೊಟ್ಟುಗೊಳಿಸ್ತಾ ಇದೆ ಶಿವಮೊಗ್ಗ ಕ್ರೀಡಾ ಸಂಸ್ಥೆ, ಕ್ರೀಡಾ ಇಲಾಖೆ ಕೂಡ. ತರುಣ್ ಶೆಟ್ಟಿ ಬಲಗ. ಪಂದ್ಯಾಟ ಮತ್ತೆ ಮುಂದುವರಿಕೆ. ಪಂದ್ಯ ಮುಂದುವರಿಸಿಕೊಳ್ಳಿ. ವೈಶಾಖ್ ಈ ತನ್ಮದೆ ಟೈಮಿಂಗ್ ಕೈ ಹಿಡಿತಾ ಇದೆ. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ತಮೀಮ್ ಸಿಕ್ಸರ್ ದಾಖಲಿಸಿದ್ರು. ಉತ್ತಮ ರೀತಿಯ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಎಂಎನ್ಸಿಸಿಯ ತಂಡ. ಇನ್ನುಳಿದ 15 ಎಸೆತ 17 ಗುರಿ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡ್ಬೇಕಾಗಿದೆ. 15-17. ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕ ಮತ್ತೆ ಗ್ಯಾಪ್ ಶಾಟ್. ಈ ಬಾರಿ ಕವರ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಕೋಟದ ಸೇರ್ಪಡೆ. ತಮೀಮ್ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ ಒಂದು ಮೈದಾನ ಒಳಭಾಗದಲ್ಲಿ. ಏನು ಸಿಕ್ಸರ್. ಇವಾಗ ಬೌಂಡ್ರಿ ದಾಖಲಿಸಿದ್ರು. ಅಂತಿಮ 1 ಚೆಂಡು 2 ಚೆಂಡು ಬಾಕಿ ಇದೆ ಓವರ್ನಲ್ಲಿ. 14ಕ್ಕೆ 13 ಅವಶ್ಯಕತೆ ಜಯಕ್ಕಾಗಿ ತಮ್ಮ ಒಂದೆಡೆ ಇದ್ರೆ ನವಾಜ್ ಆಟವು ಕೂಡ ಎಂಎನ್ಸಿಸಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇನ್ನೂ ಕೂಡ ಅವಕಾಶ ಇದೆ. 50-50 ಚಾನ್ಸಸ್. 14ಕ್ಕೆ 13 ಬಾಲ್ ಟು ಬಾಲ್ ಮ್ಯಾಚ್ ಇದೆ. ನೆಕ್ ಟು ನೆಕ್ ಫೈಟ್ ಅನ್ನ ಎರಡೂ ತಂಡ ಮಾಡ್ತಾ ಇದೆ. ಉತ್ತಮ ರೀತಿಯ ಒಂದು ಗ್ಯಾಪ್ ಶಾಟ್ ದಾಖಲಿಸುವ ಪ್ರಯತ್ನ. ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಒಂದು ದೊಡ್ಡದ ಪೂರೈಕೆಯನ್ನು ಮಾಡಿಕೊಂಡ್ರು ಎಂಎನ್ಸಿಸಿ. ತಂಡದ ಮೊತ್ತದಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. 33ಕ್ಕೆ 1. ಅಂತಿಮ 1 ಚೆಂಡು ಇವರನ್ನು ಇನ್ನೂ ಕೂಡ ಬಾಕಿ ಉಳಿಸ್ತಾ ಇದ್ದಾರೆ. ವೈಶಾಖ್ ಓವರ್ನ ಚಾಲ್ತಿಯಲ್ಲಿ 33 for 1. ಓಟುಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ಅಲ್ಲಿ ಕಂಪ್ಲೀಟ್ಲಿ ಬೀಟ್ ಆದ್ರು ತಮ್ಮ. ಇಲ್ಲಿಗೆ 3 ಓವರ್ಗಳ ಮುಕ್ತಾಯದ ಬಳಿಕ 33ಕ್ಕೆ 1.
ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಲೋವರ್ ಫಿಲ್ಟರ್ಸ್ ಆಗಿ ಚೆಂಡು ಮಿಡ್ ವಿಕೆಟ್ ನಲ್ಲಿ ದೊಬ್ಬ ಪ್ರಯತ್ನ, ಒಂದು ಓಟದ ಸೇರ್ಪಡೆ. ಇವಾಗ ಎರಡನೇ ಓಟ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಇಲ್ಲಿ ಓಟಗಳು ಬರ್ತಾ ಇಲ್ಲ. ಕೇವಲ ಒಂದು ಓಟದ ಬಿರುಸಿನ ಆಟವನ್ನು ತೋರ್ಪಡಿಸಿದ್ರು ಎಂಎನ್ಸಿಸಿಯ ತಂಡ. ಅಂತಿಮ 11 ಎಸೆತ, 11 ಓಟದ ಅವಶ್ಯಕತೆ. 11 ಬಾಲ್ 11 ರನ್ಸ್ ಟು ವಿನ್. 11ಕ್ಕೆ 11. ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಫೈನ್ ಲೆಗ್, ಬ್ಯಾಕ್ವರ್ಡ್ ಪಾಯಿಂಟ್, ಶಾರ್ಟ್ ಕವರ್ಸ್, ಲಾಂಗ್ ಆಫ್ ಮತ್ತು ಲಾಂಗ್ ಆನ್, ಮಿಡ್ ವಿಕೆಟ್ ಮತ್ತು ಡೀಪ್ ಮಿಡ್ ವಿಕೆಟ್. ಈ ರೀತಿಯಾಗಿ ಒಂದು ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ ಫ್ರೆಂಡ್ಸ್ ಕೋಲಾರದ ತಂಡ. 10 ಎಸೆತ, 10 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ ಹಗಲು ರಾತ್ರಿಯಾಗಿ. ನೇತಾಜಿ ಗೌನಿಪಲ್ಲಿ ಆಶ್ರಯ ನಡೆತಕ್ಕಂಥ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಸಮರದ ಹಗಲು ರಾತ್ರಿಯ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. S7 ಸ್ಪೋರ್ಟ್ಸ್ ನೇರ ಪ್ರಸಾರ. ಫೈಜಾನ್ ಎಸೆದ ಚೆಂಡು, ಲೇಟ್ ಕಾರ್ಡ್ ಶಾಟ್. ಪ್ರತಿಯೊಂದು ಚೆಂಡಲ್ಲಿ ಒಂದೊಂದು ಓಟ ಮಾಡಿದ್ರು ಕೂಡ ಜಯಿಸಬಲ್ಲಂತ ಪಂದ್ಯ. ಆ ನಿಟ್ಟಲ್ಲಿ 9ಕ್ಕೆ 9 ಅವಶ್ಯಕತೆ ಇದೆ. ಡಾಟ್ ಬಾಲ್ ವಿಕೆಟ್ಗಳು ಫ್ರೆಂಡ್ಸ್ ಕೋಲಾರ ನಿರೀಕ್ಷೆ ಇದ್ರೆ ಎಂಎನ್ಸಿಸಿ ಪ್ರತಿಯೊಂದು ಚೆಂಡಲ್ಲಿ ಓಟವನ್ನ ಮಾಡುವಂತ ಒಂದು ತವಕದಲ್ಲಿರ್ತಕ್ಕಂಥ ತಂಡ. ಬೀಸುವ ಪ್ರಯತ್ನಗಳು ಮತ್ತೆ ಟಾಪ್ ಎಜ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಶಾರ್ಟ್ ಫೈನಲ್ ಭಾಗದಲ್ಲಿ 8ಕ್ಕೆ 8. 8 ಎಸೆತ, 8 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು, ಕ್ಷೇತ್ರರಕ್ಷಣೆ ಮಾಡ್ತಾ ಇಲ್ಲ. ಲಾಂಗ್ ಆಫ್ ನಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಕ್ಕ ಹತ್ರವಾಗಿ ಒಂದು ಓಟವನ್ನ ಪೂರೈಕೆ ಮಾಡಿಕೊಂಡ್ರು. 7 ಎಸೆತ, 7 ಓಟದ ಅವಶ್ಯಕತೆ. 7ಕ್ಕೆ 7. Seven ball 7 runs to win. ಲೀಗಿನ ಲೆಕ್ಕಾಚಾರದ ಪಂದ್ಯಾಟಗಳು ಸಾಗ್ತಾ ಇದೆ. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯ. 6 ಎಸೆತ, 7 ಓಟದ ಅವಶ್ಯಕತೆ. ಒಂದು ಓಟವನ್ನು ಕೂಡ ಹಂತದಲ್ಲಿ ಉಳಿಸಿದಂತ ಎಸ್ಗಾರ ಕೂಡ ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 38ಕ್ಕೆ 1. ಅಂತಿಮ 6ಕ್ಕೆ 7 ಓಟದ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ 10 ಎಸೆಗಳ ಮುಂದೆ 16 ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡ್ರು. ನವಾಜ್ 14 ಚೆಂಡುಗಳಲ್ಲಿ 18 ಓಟವನ್ನು ದಾಖಲಿಸಿದ್ದಾರೆ. ತಮ್ಮ 6 ಚೆಂಡುಗಳಲ್ಲಿ 14 ಓಟವನ್ನು ದಾಖಲಿಸಿದಂತ ಒಂದು ತಂಡ ಎಂಎನ್ಸಿಸಿ ಚಿಂತಾಮಣಿಯ ತಂಡ. ಅಂತಿಮ ಓವರ್ಗಾಗಿ ಆಧಾರದ ಪರಿಚಯ ಮಾಡ್ತಾ ನೋಡ್ಬೇಕಾಗಿದೆ ಫ್ರೆಂಡ್ಸ್ ಕೋಲಾರ್. 6ಕ್ಕೆ 7. ಗೌರ್ಪಲ್ಲಿಯಲ್ಲಿ ಮಸಾಜ್ ಸೆಂಟರ್ ಓಪನ್ ಆಗಿದೆ. ಕಡಿಮೆ ದರದಲ್ಲಿ ಮಸಾಜ್ ಅನ್ನ ಮಾಡಲಾಗುತ್ತೆ. ಆ ನಿಟ್ಟಲ್ಲಿ 6ಕ್ಕೆ 7 ಅವಶ್ಯಕತೆ ಜಯಕ್ಕಾಗಿ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸ್ವಲ್ಪಡಿಗೆ ಕೋಲಾರ ಫೀಲ್ಡಿಂಗ್ ಜಮಾವಣೆಯನ್ನು ಮಾಡುವಂತ ಒಂದು ಕ್ಷೇತ್ರಕ್ಷೇಮವನ್ನು ಸೃಷ್ಟಿಸುವಂತ ಪ್ರಯತ್ನ. ಅಂತಿಮ ಅವರ ಮೊದಲ ಚೆಂಡು ವೈಡ್ ಬಾಲ್. ದಾಂಡಿಗರು ಮಾಡ್ತಕ್ಕಂಥ ಕೆಲಸವನ್ನ ಎಸ್ಗಾರ್ ಮಾಡಿಕೊಡ್ತಾ ಇದ್ದಾರೆ. ಡಾಟ್ ಇದು ವೈಡ್ ಬಾಲ್ಗಳ ಸಮೇತವಾಗಿ 6ಕ್ಕೆ 6. ಇಲ್ಲಿ ಪಂದ್ಯ ಗೆಲ್ಲೋರು ಯಾರು ಎನ್ನುವ ಯಕ್ಷ ಪ್ರಶ್ನೆ. ಶಾರ್ಟ್ ರೈಸಿಂಗ್ ಡೆಲಿವರಿ, ಟೈಮಿಂಗ್ ಕೈ ಕೊಡ್ತಾ ಇದೆ. ಡಾಟ್ ಬಾಲ್. 5ಕ್ಕೆ 6. 5 balls 6 runs to win. ಓಹೋ, ವಾಟ್ ಡೆಲಿವರಿ, ಕನ್ನಿಂಗ್ ಡೆಲಿವರಿಯನ್ನು ಈ ಹಂತದಲ್ಲಿ ದಾಖಲಿಸಿದ್ರು.
ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓವರ್ನಲ್ಲಿ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 40ಕ್ಕೆ 1 ಹುದ್ದರಿ ಆಘಾತವನ್ನು ಕಂಡಿರ್ತ ತಂಡ. ಅಂತಿಮ 3 ಎಸೆತ, 5 ಓಟದ ಅವಶ್ಯಕತೆ, 3ಕ್ಕೆ 5. ನವಾಜ್ ಮತ್ತು ತಮ್ಮು ಇದ್ರೆ ಅಂತಿಮವರೆಗಾಗಿ ಸ್ವಾಮಿ. ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. 3 ಎಸೆತಗಳ ಒಂದು 5 ಓಟಗಳು. ಯಾವ ತಂಡ ಜಯಿಸುತ್ತೆ ಅದು ಎಕ್ಸ್ಟ್ರಾ ಪ್ರಶ್ನೆ ಕೂಡ. 3-5. ಇದರ ಮಧ್ಯೆ ಸ್ವಲ್ಪ ಗಾಳಿಯಲ್ಲಿ ತೇಲ್ತಾ ಇತ್ತು. ಗಲ್ಲಿ ಭಾಗದಲ್ಲಿ 1 ಓಟದ ಸೇರ್ಪಡೆಗಳ ಪ್ರಯತ್ನ, ರನ್ಔಟ್. 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಇಲ್ಲಿ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿಕೊಂಡು ಆಡುವ ಪ್ರಯತ್ನದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಕೂಡ. ಕ್ರಿಕೆಟ್ ಅನ್ನೋದು ಒಂದು ಶಾಂತಿಗಾಗಿ, ಸ್ನೇಹಕ್ಕಾಗಿ. ಆ ನಿಟ್ಟಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ದಾಳಿಗಳ ಸೇರ್ಪಡೆ ಅಂಕಣ ಭಾಗದಲ್ಲಿ 7 ಎಸೆತ 4 ಓಟದ ಅವಶ್ಯಕತೆ. 2 balls 4 runs to win. ಶಿವು, ಸಂತೋಷ್ ಮತ್ತು ಇನಾಯತ್ ಮುಖಾಂತರವಾಗಿ ಟೂರ್ನಮೆಂಟ್ ಅಫಿಷಿಯಲ್ ಸಂಪರ್ಕಗಳ ಜೊತೆಗಾಗಿ ನಮ್ಮ ಜೊತೆ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಶರತ್ ಕುಂಬಾಶಿಕು ಫ್ರಮ್ ಕುಂದಾಪುರ ಹಾಗೂ ಸುಹಾಸ್ ಚಿತ್ರದುರ್ಗ, ಇವರೆಲ್ಲರೂ ಈ ಟೂರ್ನಮೆಂಟಿನ ಅಫಿಷಿಯಲ್ಸ್ಗಳು. ನೇರ ಪ್ರಸಾರ 7 ಸ್ಪೋರ್ಟ್ಸ್ ಈ ರೀತಿಯಾಗಿ ಈ ಭಾಗದ ಜನಪ್ರಿಯ ಆಟಗಾರ ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಬಾರ್ಚಾರಿ 6 ದಾಖಲಾತನ ಕಂಡುಕೊಂಡ್ರು. ಫ್ರೆಂಡ್ಸ್ ಗೋಲ್ ವಿರುದ್ಧವಾಗಿ MNCC ಜಾವನ ದಾಖಲಿಸ್ತಾ ಇದೆ. ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕಾಗಿದೆ ಕೆಲವೇ ನಿಮಿಷಗಳಲ್ಲಿ. ಹಲೋ, ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ನವಾಜ್, MNCC ಚಿಂತಾಮಣಿ. 3 ಬೌಂಡರಿ 1 ಸಿಕ್ಸರ್ ಈ ರೀತಿಯಾಗಿ 1 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅವರು ವೇದಿಕೆ ಹತ್ರ ಬರಬೇಕು.